ಕರೆಕ್ಟ್. ನಮ್ಮಿಂದಾಗಿರೋ ತಪ್ಪನ್ನ ನಾವೇ ಸರಿ ಮಾಡಬೇಕು. ಆಗ ಧರ್ಮೇಂದ್ರ ಅಂಕಲ್ಗೆ ಅವ್ರ ಮನೆಯವ್ರಿಗೆ ನಮ್ಮ ಮೇಲೆ ನಂಬಿಕೆ ಬಂದ್ರೂ ಬರಬಹುದು. ಆದ್ರೆ ನಮ್ ಕಂಪನಿ ಇಂಪ್ರೆಷನ್ ಹಾಳಾಗುತ್ತಲ್ಲ. ಈ ಗಿಲ್ಟ್ ಭವಾನಿಗೂ ಕಾಡದೇ ಇದ್ರೆ ಹೇಗ್ ಸಿಂಧು? ಇದೆಲ್ಲದ್ರಿಂದಾನೆ ಭವಾನಿ ಧರ್ಮೇಂದ್ರ ಅಂಕಲ್ ಹತ್ರ ಸಾರಿ ಕೇಳುವಂತಹ ಸಿಚುವೇಶನ್ ಕ್ರಿಯೇಟ್ ಆಗೋದು. ಸರಿ, ನಾಳೆ ಬೆಳಗ್ಗೆನೆ ಧರ್ಮೇಂದ್ರ ಅಂಕಲ್ನ ಮೀಟ್ ಮಾಡೋಣ. ಭವಾನಿ, ಇವತ್ತೊಂದಿನ ನಿನ್ನ ಹಠನ ಬಿಟ್ಬಿಡು. ನಮ್ ಜೊತೆ ನೀನು ಬಂದು ಧರ್ಮೇಂದ್ರ ಅಂಕಲ್ ಹತ್ರ ಸಾರಿ ಕೇಳು. ಸಾರಿನಾ? ನಾನ್ ಕೇಳಲ್ಲ. ಹಾಗೆ ನಿನ್ ಬಲ್ವಂತಕ್ಕೆ ನಾನು ಎಲ್ಗೂ ಬರೋದೂ ಇಲ್ಲ. ನೀನ್ ಬರಲ್ಲ ಅಂತ ಸಿಂಧು ಹೇಳಿದ್ಲು. ಆದ್ರೆ ನೀನ್ ತಪ್ಪು ಮಾಡಿದೆ ಅಂತ ಒಪ್ಕೊಂಡು ಧರ್ಮೇಂದ್ರ ಅಂಕಲ್ ಹತ್ರ ಸಾರಿ ಕೇಳಿದ್ರೆ ಎಲ್ಲ ಸರಿ ಹೋಗುತ್ತೆ ಭವಾನಿ. ನಿನ್ ಗಂಡನಾಗಿ ನಿನಗೆ ಪ್ರಿವಿಲೇಜ್ ಕೊಟ್ಟು ಲಾಸ್ಟ್ ಚಾನ್ಸ್ ಕೊಡ್ತಾ ಇದ್ದೀನಿ. ಬೇಕಾಗಿಲ್ಲ, ಅದ್ರದ್ದು ಅವಶ್ಯಕತೆನೂ ನನಗಿಲ್ಲ. ಇಷ್ಟಕ್ಕೂ ನಾನೇನ್ ತಪ್ಪು ಮಾಡ್ದೆ ಅಂತ ನಾನು ಹೋಗಿ ಅವ್ರ ಹತ್ರ ಸಾರಿ ಕೇಳ್ಬೇಕು? ಅತ್ತೆ ಹತ್ರ ನಾನು ಮಾತಾಡಿದ್ದಾಗಿದೆ. ಅಮ್ಮ ಏನಂದ್ರು? ಬಿಸ್ನೆಸ್ ನಲ್ಲಿ ಇದೆಲ್ಲ ಕಾಮನ್, ಇದಕ್ಕೆಲ್ಲ ನೀನ್ ತಲೆ ಕೆಡ್ಸ್ಕೋಬೇಡ ಅಂತ ಅಂದ್ರು. ಆದ್ರೆ ನೀನು ಸಿಂಧು ಈ ವಿಷಯನ ಬೇಕು ಅಂತಾನೆ ದೊಡ್ಡದ್ ಮಾಡ್ತಾ ಇದ್ದೀರಾ. ನಾನ್ ಹೇಳಿದ್ಮೇಲೂ ಯಾಕೆ ಕರೀತಿದ್ದೀರಾ? ಕೇಸ್ ಅಂತ ಹೋಗೋದ್ರ ಬದಲು ಎಲ್ಲ ಮಾತಲ್ಲೇ ಹೋದ್ರೆ ಸರಿ ಅಲ್ವಾ? ಅದಕ್ಕೆ ಬಿಸ್ನೆಸ್ ಮಾಡೋರು ಈ ತರ ಸಣ್ಣ ಪುಟ್ಟ ಕೇಸ್ಗೆಲ್ಲ ಹೆದರ್ಕೋತಾರ? ಇದೆಲ್ಲ ನಾಟಕಗಳು ನನ್ನ ಹತ್ರ ಇಟ್ಕೋಬೇಡ ಸಿಂಧು. ನೀನ್ ಧರ್ಮೇಂದ್ರ ಅವ್ರ ಮನೆಗೆ ಒಳ್ಳೆಯವಳಾಗೋದಕ್ಕೆ ಕೇಸ್ ವಾಪಸ್ ತಗೋಬೇಕು ಅಂತ ಹಠ ಮಾಡ್ತಿದ್ಯಾ ಅಲ್ವಾ? ಆದ್ರೆ ನಾನು ಯಾವುದೇ ಕಾರಣಕ್ಕೂ ಈ ಕೇಸ್ನ ಹಿಂದಕ್ಕೆ ತಗೊಳ್ಳಲ್ಲ. ಅದಕ್ಕೆ ಈ ಕೇಸಲ್ಲಿ ಅವರೇ ಸ್ಟ್ರಾಂಗ್ ಆಗಿದ್ದಾರೆ, ಎಲ್ಲ ಅವ್ರ ಪರವಾಗೇ ಇದೆ. ನಾವೇ ಎಥಿಕ್ಸ್ ಬಿಟ್ಟು ಆಚೆ ಹೋಗಿದ್ದು. ಅದನ್ನೆಲ್ಲ ಲಾಯರ್ಸ್ಗಳು ನೋಡ್ಕೊಳ್ತಾರೆ ವಿರಾಟ್. ಅಕ್ಕ, ಏಯ್, ನೀನು ನಿನ್ ಡ್ಯಾಡ್ ವಹಿಸ್ಕೊಂಡ್ ಬರ್ಬೇಡ. ಆ ಧರ್ಮೇಂದ್ರ ದಿವಾನ್ ಕಂಪ್ನಿಗ್ ಮಾತ್ರ ನಮ್ಮ ಲೀಗಲ್ ಕೇಸ್ ಹಾಕಕ್ ಬರತ್ತಾ? ನಮಗ್ ಬರಲ್ವಾ? ತಪ್ಪು ನಿನ್ ಕಡೆನೇ ಇದ್ರು ಕೇಸ್ ಹಾಕ್ಬಿಡ್ತೀಯ ನೀನು? ಕೇಸ್ ಹಾಕ್ಬಿಡೋದಲ್ಲ, ಆಲ್ರೆಡಿ ಕೇಸ್ ಹಾಕಾಗಿದೆ. ದಿವಾನ್ ಕಂಪ್ನಿ ಮೇಲೆ ನಿನ್ನೆ ರಾತ್ರಿನೇ ಮಾನನಷ್ಟ ಮೊಕದ್ದಮೆ ಕೇಸ್ನ ರೆಡಿ ಮಾಡ್ಸಾಗಿದೆ. ಬಹುಶಃ ಇಷ್ಟೊತ್ತಿಗಾಗ್ಲೇ ಪೇಪರ್ಸ್ ಎಲ್ಲ ಅವ್ರ ಫ್ಯಾಮಿಲಿ ಅವ್ರಿಗೆ ರೀಚ್ ಆಗಿರತ್ತೆ. ಒಂದು ವಿಡಿಯೋಯಿಂದ ಈ ಮಟ್ಟಕ್ಕೆ ಅಕ್ಕ ತಂಗಿರ್ ಸಂಬಂಧ ಬರೋ ಹಾಗೆ ಮಾಡಿದ್ಯಲ್ಲ, ವಾಹ್, ನಿನ್ ಬುದ್ಧಿವಂತಿಕೆಗೆ ನೀನೇ ಸಾಟಿ ಹೊಸು. ಈ ಜಗಳ ನೋಡಕ್ಕೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಅಮ್ಮ, ನಿಜವಾದ ಖುಷಿ ಇನ್ನು 30 ಸೆಕೆಂಡ್ ಅಲ್ಲಿ ಶುರು ಆಗುತ್ತೆ, ನೋಡ್ತಾ ಇರು. ವಾಟ್? ಮಾನನಷ್ಟ ಮೊಕದ್ದಮೆ ಹಾಕಿದ್ದೀರಾ? ಅದಕ್ಕೆ ಯಾಕೆ ಹೀಗ್ ಮಾಡಿದ್ರಿ? ಲಾ ನಮಗೂ ಗೊತ್ತು ಅಂತ ಅವ್ರಿಗೆ ಅರ್ಥ ಮಾಡ್ಸೋದಕ್ಕೆ. ಅಕ್ಕ, ಏನಾಗಿದೆ ನಿನಗೆ? ಈ ನಿರ್ಧಾರ ತಗೊಳಕ್ಕೂ ಮೊದ್ಲು ನಮ್ ಜೊತೆ ಮಾತಾಡ್ಬೇಕು ತಾನೆ?